ಸಂಯುಕ್ತ ಆಶ್ರಯದಲ್ಲಿ ಮಾಡ್ಬೇಕಂತ ಎಲ್ಲ ಕೆಲಸ ಮಾಡಿದೀವಿ. ಇವತ್ತು ನನ್ನ ಗಮನಕ್ಕೆ ತಂದು ಅದೊಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು NOC ಬಾಕಿ ಇದೆ ಅಂತ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ರು ನನಗೆ ಅಣ್ಣನೇ ಆಗ್ಬೇಕು. ಸೊ ಹಾಗಾಗಿ ಅವ್ರ ಹತ್ರ ಇವತ್ತೇ ಮಾತಾಡಿ ಆ NOC ತಗೊಂಡು ಕೋಲ್ಡ್ ಸ್ಟೋರೇಜ್ ರೂಮ್ದು ಒಂದು ಬಾಕಿ ಇದೆ ಇತ್ತಲ್ ಮನಿ ಸರ್, ಅದೊಂದು ಕೋಲ್ಡ್ ಸ್ಟೋರೇಜ್ ಒಂದು ಏನೋ ಸಣ್ಣ ವರ್ಕ್ ಇದೆ ಅಂತೆ. ಸೊ ಹಾಗಾಗಿ ಎಲ್ಲಾ ಸಾಧ್ಯತೆಗಳು ಈ ತಿಂಗಳ ಒಳಗಾಗಿ ಅದನ್ನ ಇನಾಗ್ರೇಟ್ ಮಾಡಿ ಅದು ನಿಮ್ಗೆ ಅರ್ಪಣೆ ಮಾಡೋದು. ಈ ಸಲ ಮ್ಯಾಂಗೋ ಬೋರ್ಡ್ಗೆ ಸಮಗ್ರ ಇಡೀ ಕರ್ನಾಟಕಕ್ಕೆ 100 ಕೋಟಿಗಳ ಅನುದಾನ ಕೊಡ್ಬೇಕು ಅಂತ ನಾನು ಕೊಟ್ಟಿದ್ದೀನಿ. ಅದಕ್ಕೆ ನೀವು ಹೋರಾಟ ಮಾಡ್ಬೇಕಾದ್ರೆ ನಿಮ್ ನಿಯೋಗ ಅಥವಾ ಆಫೀಸರ್ಸು, ರೈತರು, FPOs ತಾವುಗಳು ಬರ್ಬೋದು. ನಾನು ಇದನ್ನೆಲ್ಲ ಮೊಬಿಲೈಸ್ ಮಾಡ್ತಾ ಇದ್ದೀನಿ. ನಾರ್ತ್ ಕರ್ನಾಟಕ ಒಂದು ಕ್ಲಸ್ಟರ್ ಮಾಡಿದೀನಿ. ಬೆಳಗಾಂ, ಹುಬ್ಳಿ, ಧಾರವಾಡ, ಗದಗ್, ಹಾವೇರಿ ಅದನ್ನೊಂದು ಕ್ಲಸ್ಟರ್ ಮಾಡಿದೀನಿ. ಈಗ ಈ ಕಡೆ ಸೌತ್ ಕರ್ನಾಟಕದಲ್ಲಿ ಮೇನ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ. ಆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಮ್ಮ ತೋಟಗಾರಿಕೆ ಇಲಾಖೆಯ ಕುರುಬರಹಳ್ಳಿ ಪ್ರಾಣೇಶ್ವರ ಜಮೀನು ನಾವೆಲ್ಲ ಇದ್ದೀವಿ. ಇಲ್ಲಿ ತಮ್ಮನ್ನು ಮುಖ್ಯವಾಗಿ ಎಲ್ಲರನ್ನೂ ಇಲ್ಲಿ ಕರೆಸಿದ ಉದ್ದೇಶ ಏನಂತಂದರೆ ಸಾಹೇಬರು ರಾಮನಗರ ತಾಲೂಕು ಕುರುಬರಹಳ್ಳಿ ಗ್ರಾಮದ ಮಾವು ಬೆಳೆಗಾರರು. ನಾವು ಈ ಸಾರಿ ಮಾವು ಬೆಳೆಯನ್ನು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ಕಾರಣ ಆದರೂ ಇಷ್ಟೇ, ಪ್ರತಿ ವರ್ಷ ಯಾವಾಗಲೂ ನವೆಂಬರಿಂದ ಸ್ಟಾರ್ಟ್ ಆಗಿ ಫೆಬ್ರವರಿವರೆಗೂ ಸುಧಾ ಹೂವು ಬರ್ತಿರ್ತಕ್ಕಂಥ ಒಂದು ವಾತಾವರಣ ಇತ್ತು. ಆದರೆ ಈ ಸಾರಿ ಒಂದೇ ಸಾರಿ ಡಿಸೆಂಬರ್ ತಿಂಗಳಿನಲ್ಲಿ ಎಲ್ಲ ಕಡೆನೂ ಹೂವು ಬರ್ತಾ ಇದೆ. ಅದ್ರ ಜೊತೆ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ನಾವು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ. ತುಂಬ ಒಳ್ಳೆಯ ಫಸಲು ಬರ್ತದೆ ಈ ಸಾರಿ ಅಂತಕ್ಕಂಥದ್ದು. ಅಲ್ಲಲ್ಲೇ ಕಲ್ಲು ಬೆಟ್ಟಗಳು ಉಂಟು. ಕಲ್ಲು ಬೆಟ್ಟ, ಅದ್ರ ಪಕ್ಕದಲ್ಲಿ ಕಣಿವೆಗಳು, ಅದ್ರ ಪಕ್ಕದಲ್ಲಿ ಮತ್ತೊಂದು ಮಟ್ಟವಾದಂಥ ಭೂಮಿ, ಅಲ್ಲೆಲ್ಲ ಮಾವು ಇದೆ. ಅಂತಲ್ಲಿ ಏನಾಗುತ್ತಂದ್ರೆ ಈ ಬೇಗನೆ ವಾತಾವರಣದ ಇದೇನಂತಾರೆ ಉಷ್ಣತೆ ಜಾಸ್ತಿ ಆಗುತ್ತೆ. ಕಲ್ಲುಗಳು ಡೇ ಟೈಮಲ್ಲಿ ಕಾದ್ಬಿಡ್ತವೆ. ಇವನ್ ಚಳಿಗಾಲದಲ್ಲಿ ಸಹ ಮಧ್ಯಾಹ್ನದಲ್ಲಿ ಆ ಕಲ್ಲುಗಳಲ್ಲಿ ಉಂಟಾದಂತಹ ಒಂದು ಹಿಡಿದುಕೊಂಡಂತಹ ಒಂದು ಉಷ್ಣತೆ ಮಾವಿನ ಮರಕ್ಕೂ ಅದು ತಗಲ್ಬಿಟ್ಟು ಅದರಿಂದನೂ ಸಹ ಸ್ವಲ್ಪ ಮೊದಲೇ ಫ್ಲವರ್ ಬರುವಂಥ ಒಂದು ಅವಕಾಶ ಇದೆ. ಸ್ವಲ್ಪ ಜನ ರೈತರು 10 ಬಾರಿಯನ್ನು ಸಿಂಪಡಣೆ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈ ಕೀಟ ಮತ್ತು ರೋಗಗಳ ಬರೋದು ಕಾರಣ ಏನು, ಅದನ್ನು ಯಾವ ರೀತಿಯಾದಂಥ ವೈಜ್ಞಾನಿಕವಾಗಿ ನಿರ್ವಹಣೆಗಳ ಕ್ರಮಗಳನ್ನು ಅನುಸರಿಸಬೇಕು ಮತ್ತು ರೈತರಿಗೆ ಈ ಒಂದು ಏನು ಕೀಟ ಮತ್ತು ರೋಗಗಳದ ಏನು ಬರೋದಕ್ಕೆ ಕಾರಣಗಳು ಯಾವುದು ಅನ್ನೋದಕ್ಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು. ಸೊ ಮುಖ್ಯವಾಗಿ ವೈಜ್ಞಾನಿಕವಾಗಿ ಸಮತೋಲನವಾಗಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇವತ್ತಿನ ರಾಮನಗರ ಜಿಲ್ಲೆಯಲ್ಲಿ ಇರ್ತಿರುವಂಥ ರೈತರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಯಾವ ಔಷಧಿ ಸಿಂಪಡಣೆ ಮಾಡಬೇಕು, ಕೀಟಕ್ಕೆ ಯಾವ ಔಷಧಿ ಸಿಂಪಡಣೆ ಮಾಡಬೇಕು ಅನ್ನೋ ಒಂದು ಕಾರ್ಯಾಗಾರನ ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ಜಿಲ್ಲಾ FEO ಒಂದು ಸಹಯೋಗದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಾವು ಬೆಳೆಗಾರರ ಬಾಂಧವರಲ್ಲಿ ನಾನು ವಿನಂತಿ, ಯಾವುದೇ ಒಂದು ಔಷಧಿ ಸಿಂಪಡಣೆ ಮಾಡೋದು ನೀವು ಸರ್ಕಾರ ಇಲಾಖೆಯ ವಿಜ್ಞಾನಿಗಳು ಯಾವುದನ್ನ ಅವರು ಶಿಫಾರಸು ಮಾಡ್ತಾರೋ ದಯವಿಟ್ಟು ಅಂಥ ಒಂದು ಔಷಧಿಗಳನ್ನ ಸಿಂಪಡಣೆ ಮಾಡಬೇಕು.